ಸಮಸ್ತ ಭೋವಿ ಸಮಾಜದ ಬಂಧುಗಳಿಗೆ ಡಾಕ್ಟರ್ ವೆಂಕಟೇಶ್ ಮೌರ್ಯ ಮಾಡುವ ನಮಸ್ಕಾರಗಳು. ಬಂಧುಗಳೇ, ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ, ಈಗ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಿದ್ದು, ಒಳ ಮೀಸಲಾತಿಯಲ್ಲಿ 3 ಭಾಗಗಳನ್ನಾಗಿ ವಿಂಗಡಿಸಿ ರೈಟ್ ಸಮುದಾಯಕ್ಕೆ 6ರಷ್ಟು, ಲೆಫ್ಟ್ ಸಮುದಾಯಕ್ಕೆ 4ರಷ್ಟು, ಭೋವಿ, ಕೊರಚ, ಕೊರಮ ಮತ್ತು ಅನ್ಯ ಸಮಾಜಗಳಿಗೆ 5ರಷ್ಟು ಮೀಸಲಾತಿಯನ್ನು ಜಾರಿ ಮಾಡುವಂಥದ್ದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಇದರಿಂದ ಭೋವಿ ಸಮಾಜಕ್ಕೆ ಅಘೋರವಾದಂತಹ ಅನ್ಯಾಯ ಆಗಿದೆ. ಜೊತೆಗೆ ನಮ್ಮೊಟ್ಟಿಗಿರ್ತಕ್ಕಂತಹ ಲಂಬಾಣಿ, ಕೊರಚ, ಕೊರಮ ಸಮುದಾಯಗಳಿಗೂ ಕೂಡ ಅನ್ಯಾಯವಾಗಿದೆ. ಭೋವಿ ಸಮಾಜ ಎಚ್ಚೆತ್ತುಕೋಬೇಕಾಗಿದೆ ಅಂತ ಅನಿವಾರ್ಯ ಪರಿಸ್ಥಿತಿ ಈಗ ಉದ್ಭವವಾಗಿದೆ. ಹಿಂದೆ ಮಂಜಲಿ ಹನುಮಂತಪ್ಪನವರು, ಬಳ್ಳಾರಿ ನಾಗಪ್ಪನವರು, ಜಿ.ವೈ. ಕೃಷ್ಣನ್ನವರು, IAS ಹನುಮಂತಪ್ಪನವರು ಇವರೆಲ್ಲರ ಪರಿಶ್ರಮದಿಂದ ನಾವು ಇವತ್ತು ಪರಿಶಿಷ್ಟ ಜಾತಿಯಲ್ಲಿದ್ದೇವೆ. ಇವತ್ತು ನಾವು ಎಚ್ಚೆತ್ತುಕೊಂಡಿಲ್ಲ ಅಂದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದಿನ ದಿನಗಳಲ್ಲಿ ಬೀದಿ ಪಾಲಾಗುವಂಥ ಪರಿಸ್ಥಿತಿ ಉದ್ಭವ ಆಗೋದಕ್ಕೆ ನಾವೇ ಕಾರಣರಾಗ್ತೇವೆ. ಅದಕ್ಕೆ ಅವಕಾಶ ಕೊಡದ ಹಾಗೆ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಿದೆ, ಅದರ ವಿರುದ್ಧ ನಾವು ಇಡೀ ಸಮಾಜಕ್ಕೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕು. ಹಿಂದೆ ಬಿಜೆಪಿ ಸರ್ಕಾರ ಇದ್ದಂಥ ಪರಿಸ್ಥಿತಿಯಲ್ಲಿ ಸಂದರ್ಭದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಭಾರತ ಸರ್ಕಾರಕ್ಕೆ ಅವರು ರೆಕಮೆಂಡ್ ಮಾಡಿದರು. ಅಲ್ಲಿ ಕೇವಲ 4 ಜಾತಿಗಳಿಗೆ, ಭೋವಿ, ಲಂಬಾಣಿ, ಕೊರಚ, ಕೊರಮ 4 ಜಾತಿಗಳಿಗೆ 4.5% ಮೀಸಲಾತಿ ಜಾರಿ ಮಾಡಿದರು. ಲೆಫ್ಟ್ ಸಮುದಾಯಗಳಿಗೆ 6ರಷ್ಟು ಮೀಸಲಾತಿ ಜಾರಿ ಮಾಡಿದರು. ರೈಟ್ ಸಮುದಾಯಗಳಿಗೆ 5.5% ಮೀಸಲಾತಿ ಜಾರಿ ಮಾಡಿದರು ಮತ್ತು ಅನ್ಯ ಸಮುದಾಯಗಳಿಗೆ 1ರಷ್ಟು ಮೀಸಲಾತಿ ಜಾರಿ ಮಾಡಿದರು. ಈಗ ಅನ್ಯ ಜಾತಿಗಳನ್ನು ಸೇರಿಸಿ ನಮಗೆ 6% ಮೀಸಲಾತಿ ಕೊಡಬೇಕಾಗಿತ್ತು, ಆದರೆ ಕೇವಲ 5% ಮೀಸಲಾತಿ ಕೊಟ್ಟಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಭೋವಿ ಸಮಾಜಕ್ಕೆ ಮತ್ತು ಕೊರಚ, ಕೊರಮ, ಲಂಬಾಣಿ ಸಮಾಜಗಳಿಗೆ ಅನ್ಯಾಯ ಮಾಡಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಭೋವಿ ಸಮಾಜದ ಸಚಿವರಾಗಿರುವಂತಹ ಶಿವರಾಜ್ ತಂಗಡಿ ಅವರು ವಿರೋಧ ಮಾಡುವ ಬದಲು ಮೌನವಾಗಿದ್ದಾರೆ. ಯಾಕೆ ಮೌನವಾಗಿದ್ದಾರೆ? ಭೋವಿ ಸಮಾಜಕ್ಕೆ ಅನ್ಯಾಯವಾದರೂ ಯಾಕೆ ಮೌನವಾಗಿದ್ದಾರೆ ಅನ್ನುವಂಥದ್ದು ಅವರೇ ಸ್ಪಷ್ಟಪಡಿಸಬೇಕು. ಹಾಗಾಗಿ ನಾವು ಧೈರ್ಯವಾಗಿ ನಮ್ಮ ಸಮಾಜದ ಪರವಾಗಿ ಧ್ವನಿ ಎತ್ತಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಘೋರ ಅನ್ಯಾಯ ಆಗುವಂಥದ್ದು ಖಚಿತ. ಹಾಗಾಗಿ ನನ್ನ ಮನವಿ, ಈಗಾಗಲೇ ಲಂಬಾಣಿ, ಕೊರಚ, ಕೊರಮ ಸಮಾಜಗಳು ರಾಜ್ಯ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕು, ರಾಜ್ಯ ಮಟ್ಟದಲ್ಲಿ ಜಾಗೃತಿ ಮೂಡಿಸಬೇಕು ಮತ್ತು ಭೋವಿ, ಲಂಬಾಣಿ, ಕೊರಚ, ಕೊರಮ ಮತ್ತು ಅನ್ಯ ಸಮಾಜಗಳು 6% ಇದ್ದು 6% ಮೀಸಲಾತಿಯನ್ನು ಕೊಡಬೇಕು ಅಂತ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಬಿಜೆಪಿ ಸರ್ಕಾರ ಇದ್ದಾಗ 15% ಇದ್ದಂತಹ SC ಮೀಸಲಾತಿಯನ್ನ 17ಕ್ಕೆ ಏರಿಸಿ 2% ಮೀಸಲಾತಿ ಹೆಚ್ಚು ಮಾಡಿ 17% ಮಾಡಿದ್ರು. ಈಗ ನಾವೆಲ್ಲರೂ ಹೋರಾಟ ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯ ಮಾಡಿ 17% ಮೀಸಲಾತಿಯನ್ನ 1% ಹೆಚ್ಚು ಮಾಡಿ, ನೀವು ಬಿಜೆಪಿ ಸರ್ಕಾರ ಇದ್ದಾಗ 2% ಹೆಚ್ಚು ಮಾಡಿದ್ರು, ನೀವು 1% ಹೆಚ್ಚು ಮಾಡಿ ಒಟ್ಟು 18% ಮಾಡಿ. ಹೇಗೆ ರೈಟ್ ಸಮುದಾಯಕ್ಕೆ 6%, ಲೆಫ್ಟ್ ಸಮುದಾಯಕ್ಕೆ 6%, ಹಾಗೆ ನಮ್ಮ ಸಮುದಾಯಗಳಿಗೂ ಕೂಡ 6% ಮೀಸಲಾತಿ ಕೊಡುವಂತೆ ನಾವು ಒತ್ತಾಯ ಮಾಡುವ ನಿಟ್ಟಿನಲ್ಲಿ ಇದೇ ತಿಂಗಳು 29, 30ನೇ ತಾರೀಕು ಇಡೀ ರಾಜ್ಯಾದ್ಯಂತ ಲಂಬಾಣಿ, ಕೊರಚ, ಕೊರಮ ಸಮುದಾಯಗಳು ಪತ್ರಿಕಾಗೋಷ್ಠಿಗಳನ್ನು ಮಾಡುವ ಮುಖಾಂತರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ಹಾಗಾಗಿ ಕೊರಚ, ಕೊರಮ, ಲಂಬಾಣಿ ಸಮುದಾಯಗಳ ಜೊತೆಗೆ ಭೋವಿ ಸಮಾಜದ ಬಂಧುಗಳು ಸೇರಿಕೊಂಡು 29 ಮತ್ತು 30ನೇ ತಾರೀಕು ರಾಜ್ಯಾದ್ಯಂತ ಜಿಲ್ಲಾ ಮಟ್ಟದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಬೇಕು ಮತ್ತು ಮುಂದಿನ ತಿಂಗಳು ಸೆಪ್ಟೆಂಬರ್ 3 ಮತ್ತು 4ನೇ ತಾರೀಕು ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ 4 ಸಮಾಜಗಳು ಒಟ್ಟಿಗೆ ಸೇರಿ ಪ್ರತಿಭಟನೆಯನ್ನು ಕೂಡ ಮಾಡಬೇಕು ಅಂತ ಆಲೋಚನೆ ಮಾಡಿ ನಿರ್ಧಾರ ಮಾಡಿ ಪ್ರತಿಭಟನೆಗೆ ನಿರ್ಧರಿಸಿದ್ದಾರೆ. ಭೋವಿ ಸಮಾಜದವರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಮತ್ತು ಸೆಪ್ಟೆಂಬರ್ 10ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ನಮಗೆ 5% ಮೀಸಲಾತಿ ಬದಲು 6% ಮೀಸಲಾತಿ ಕೊಡಬೇಕು
ಮತ್ತು 17% ಮೀಸಲಾತಿ ಬದಲು 18% ಮೀಸಲಾತಿ 1% ಹೆಚ್ಚು ಮಾಡಿ ನಮಗೆ 6% ಮೀಸಲಾತಿ ಕೊಡಬೇಕು ಅಂತ ಒತ್ತಾಯಿಸಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ನಾವು ರಾಜ್ಯ ಸರ್ಕಾರದ ವಿರುದ್ಧ ಸೆಪ್ಟೆಂಬರ್ 10ನೇ ತಾರೀಕು ಬೋವಿ, ಲಂಬಾಣಿ, ಕೊರಚೆ, ಕೊರಮ ಸಮುದಾಯಗಳು ಒಟ್ಟಿಗೆ ಸೇರಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ತಾವೆಲ್ಲರೂ ಕೂಡ ಭಾಗವಹಿಸಬೇಕು. ಸ್ವಾಭಿಮಾನಿ ಬೋವಿ ಸಮಾಜದ ಬಂಧುಗಳೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ, ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನಮ್ಮ ಸಮಾಜದ ಧ್ವನಿಯಾಗಬೇಕು. ಮುಂದಿನ ನಮ್ಮ ಮಕ್ಕಳ, ಮೊಮ್ಮಕ್ಕಳ, ನಮ್ಮ ಸಂತತಿಯ ಭವಿಷ್ಯಕ್ಕಾಗಿ ನಾವೆಲ್ಲರೂ ಕೂಡ ಪ್ರತಿಭಟಿಸಿ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ತಾವೆಲ್ಲರೂ ಸಮಯ ಕೊಡಬೇಕು ಅಂತ ತಮ್ಮಲ್ಲಿ ಸಮನ್ವಯವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ.